ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ನಮಸ್ಕಾರ, ನಾನು ಕನ್ನಡಿಗ ನಿಮ್ಮ ಸುಂದರರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂದ್ರೆ ನಿಮ್ಮ ಮುಂದೆ ಬರೋದಕ್ಕೆ ಒಂದು ಕಾರಣ ಇದೆ. ಈ ನವೆಂಬರ್ 1 ನಿಮಗೆಲ್ಲ ಗೊತ್ತಿರುವಂತ ದಿನ. ಅದು ಕನ್ನಡ ರಾಜ್ಯೋತ್ಸವದ ದಿನ ಅಂತ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ವಿಶೇಷ ಏನಪ್ಪಾ ಅಂದ್ರೆ ಬರೀ ಕರ್ನಾಟಕ ಅಷ್ಟೇ ಅಲ್ಲದೆ, ಭಾರತ ದೇಶ ಅಷ್ಟೇ ಅಲ್ಲದೆ, ಗಡಿ ದಾಟಿ ಅಂದ್ರೆ ಭಾರತದ ಗಡಿಯನ್ನು ದಾಟಿ ಹೊರ ದೇಶದಲ್ಲಿ ಅಂದ್ರೆ ನಮ್ಮ ಪಕ್ಕದಲ್ಲಿರುವ ಚೀನಾ ದೇಶದಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ. ಶಾಂಘೈನ ಕನ್ನಡಿಗರು, ಶಾಂಘೈನ ಕನ್ನಡ ಬಳಗದವರು, ಕನ್ನಡದ ಸಂಘದವರು ಕಳೆದ 8 ವರ್ಷಗಳಿಂದ ಚೀನಾ ದೇಶದ ಶಾಂಘೈ ನಗರದಲ್ಲಿ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ತುಂಬಾ ಹೆಮ್ಮೆಯ ವಿಷಯ. ನಾನು ಬಹಳ ಚಿಕ್ಕವನಾಗಿದ್ದಾಗಲೇ ಅಂದ್ರೆ ಯಾವಾಗ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಆಯಿತು, 1972ರಲ್ಲಿ ಕರ್ನಾಟಕ ರಾಜ್ಯ ಅಂತಾಯಿತು. ಆ ಒಂದು ದಿನಗಳಿಂದ ಆಚೆಗೆ ನಾವು ಪ್ರತಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡು ಬಂದಿದ್ದೀವಿ. ಈ ಕನ್ನಡ ರಾಜ್ಯೋತ್ಸವದ ಹಿಂದೆ ಒಂದು ವಿಚಾರ ಇದೆ. ಏನಪ್ಪ ಅಂದ್ರೆ ಇದು ಕೇವಲ ಕನ್ನಡಿಗರಿಗೆ ಮಾತ್ರ ಈ ಹಬ್ಬ ಅಲ್ಲ. ಕನ್ನಡೇತರರು ಕೂಡ, ಕರ್ನಾಟಕದಲ್ಲಿರುವ ಕನ್ನಡೇತರರು ಕೂಡ, ಹಾಗೆ ಹೊರ ರಾಜ್ಯದಲ್ಲಿರುವ ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡದ ಮನಸ್ಸುಗಳು ಈ ಒಂದು ದಿನವನ್ನ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದ್ರಲ್ಲಿ ತುಂಬಾ ಮುಂದಾಳತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು, ಹಲವಾರು ಕಾಲೇಜು, ಹೈಸ್ಕೂಲು, ಮಿಡಲ್ ಸ್ಕೂಲು, ಪ್ರೈಮರಿ ಸ್ಕೂಲು, ಜಾತಿ ಧರ್ಮ ಎಲ್ಲವನ್ನು ಮೀರಿದ ಹಬ್ಬ ಕನ್ನಡ ರಾಜ್ಯೋತ್ಸವ. ಅದು ಶಾಂಘೈ ನಗರದಲ್ಲಿ ಆಚರಿಸ್ತಾ ಇದ್ದಾರೆ ಅಂದ್ರೆ ತುಂಬಾ ಹೆಮ್ಮೆನೇ ಪಡಬೇಕು. ಆ ಒಂದು ಬೃಹತ್, ಬಹಳ ದೊಡ್ಡ ದೇಶ, ನಮಗಿನ್ನ ಹೆಚ್ಚಿನ ಜನಸಂಖ್ಯೆ ಇರೋದು. ಈಗಂತೂ ಗ್ಲೋಬಲೈಸೇಷನ್ ಅಲ್ಲಿ ಬಹಳ ಮೇಲೆ ಬೆಳೆದಂತಹ ಒಂದು ದೇಶ ಚೀನಾ ದೇಶ. ಚೀನಾದ ಹಲವಾರು ವಿಚಾರಗಳು ನಾವು ನೋಡ್ತಾನೆ ಇದೀವಿ, ಬರ್ತಾ ಇರ್ತೀವಿ. ಇವತ್ತು ಪ್ರತಿ ಟೆಕ್ನಾಲಜಿ ನೋಡ್ತಾ ಇದ್ದಾಗ ಒಂದೊಂದರಲ್ಲೂ ಅವರು ಬಹಳ ಮುಂದೆ ಇದ್ದಾರೆ. ಅದಕ್ಕೆ ಕನ್ನಡಿಗರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರೋರು ಅವರು ಕಾರಣಭೂತರಾಗಿದ್ದಾರೆ. ಅದು ನಮಗೆ ಖುಷಿ ತರುವ ವಿಷಯ. ಈ ಒಂದು ಕನ್ನಡ ರಾಜ್ಯೋತ್ಸವನ ಅವರು ಆಚರಿಸ್ತಾ ಇರೋದ್ರಲ್ಲಿ ನಮಗೆ ಹೆಮ್ಮೆ ಇದೆ, ಸುಖ ಇದೆ, ನೆಮ್ಮದಿ ಇದೆ. ಮತ್ತೆ ಕನ್ನಡಿಗರು ಎಲ್ಲೇ ಇದ್ರೂ ಕನ್ನಡಿಗರೇ, ಕನ್ನಡದ ಮನಸ್ಸುಗಳೇ. ಹೀಗಾಗಿ ಏನು ಈ 8ನೇ ವರ್ಷದಲ್ಲಿ ಅವರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ, ಅವರಿಗೆ ನಮ್ಮ ಇಡೀ ಕರ್ನಾಟಕದ ಜನತೆಯ ಬೆಂಬಲ ಇದೆ. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ ಬೆಂಬಲ ಇದೆ. ಅದು ಸಿನಿಮಾ ರಂಗ ಆಗಿರಬಹುದು, ನಾಟಕ ರಂಗ ಆಗಿರಬಹುದು, ಟೆಲಿವಿಷನ್ ರಂಗ ಆಗಿರಬಹುದು, ಯಾವುದೇ ರಂಗಗಳಾಗಿರಬಹುದು, ನಾವೆಲ್ಲ ನಿಮಗೆ ಕೈ ಜೋಡಿಸ್ತೀವಿ. ಯಾವುದೇ ಸಂದರ್ಭದಲ್ಲಿ ನೀವು ಕರೆದರು, ನಾವುಗಳು ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಒಟ್ಟಾಗಿ ಹೇಳೋದಾದ್ರೆ ಕನ್ನಡದ ಚಲನಚಿತ್ರದ ಎಲ್ಲ ವಲಯಗಳ ಎಲ್ಲ ವ್ಯಕ್ತಿಗಳು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ, ಬರ್ತಾರೆ. ಆಚರಿಸಿ ಈ ನವೆಂಬರ್ 1, 2025 ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳ್ತಾ, ನಾನು ನಿಮ್ಮ ಸುಂದರರಾಜ್, ಒಬ್ಬ ಕನ್ನಡಿಗ, ಒಂದು ಕನ್ನಡದ ಮನಸ್ಸಾಗಿ ಹೇಳ್ತೀನಿ. ನನಗೆ ಭಾಷೆ ಅಂತಂದ್ರೆ ಅನ್ನದ ಭಾಷೆ, ಬದುಕಿನ ಭಾಷೆ, ಬೆವರಿನ ಭಾಷೆ, ನನ್ನ ಭಾಷೆ, ನನ್ನ ತಾಯಿ ಭಾಷೆ ಕನ್ನಡ. ಜೈ ಕರ್ನಾಟಕ ಮಾತೆ. ಬೆಳ್ಳಂಬೆಳಗ್ಗೆ ದಾರಿ ಬಿಡು, ಬೀಸೋ ಗಾಳಿಯ ದಾರಿ ಬಿಡು, ಗಿಡ ಮರದ ತುಂಬ ಬಿತವಿತು ಕುಳಿತ ಹಾಲಕ್ಕಿ ದಾರಿ ಬಿಡು.